ಭಕ್ತಿ ಒಳಗಿರಬೇಕಾಗ್ತದ. ಯಾಕಂತ ಕೇಳಿದ್ರೆ ನಿಮಗೊಂದು ಮಾತು ಹೇಳ್ತೀನಿ. ಭಕ್ತಿ ಅಂದ್ರೆ ಹ್ಯಾಂಗಿರ್ತದ ಅಂತ ಕೇಳಿದ್ರೆ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅದು ತಮ್ಮಲ್ಲಿ ಇರ್ತಕ್ಕಂಥ ಶ್ರದ್ಧೆ, ತಾವು ಮಾಡ್ತಕ್ಕಂಥ ನೇಮಗಳು. ಸುಮ್ಮ ಭಕ್ತಿ ಅಂದ್ರೆ ಹೆಂಗ, ಹೋದೇವ್ರಿ ಗುಡಿ ಕಾಲು ಬಿದ್ದೇವ್ರಿ ಬಂದೇವ್ರಿ ಅಂದ್ರೆ ಭಕ್ತಿ ಅಲ್ಲದು. ಭಕ್ತಿ ಅಂದ್ರೆ ಒಂದು ನಿಷ್ಠಾದ, ಒಂದು ಸೇವಾದ. ಸಂತರೊಳಗ ಸಂತ ಆಗಿ ಹೋದ್ರು ಯಾರ ಕೇಳಿದ್ರೆ ಗೋರಾ ಕುಂಬಾರ ಆಗಿದ್ದಾನೆ. ಹ್ಯಾಂಗ ಭಕ್ತಿ ಇತ್ತ ಕೇಳಿದ್ರೆ ಹಗಲು ರಾತ್ರಿ ನಾಮಸ್ಮರಣೆ, ಪಾಂಡುರಂಗನ ನಾಮಸ್ಮರಣೆ ಒಳಗೆ ಕಾಲಹರಣ ಮಾಡವ. ಪಾಂಡುರಂಗನ ನಾಮಸ್ಮರಣೆ ನೀವು ಹ್ಯಾಂಗ ಈಗ ಅಮೋಕ್ಷದ ಮುತ್ಯನ ನಾಮಸ್ಮರಣೆ ಒಳಗೆ ಕಾಲಹರಣ ಮಾಡ್ತೀರಿ. ಕೆಲಸ ಮಾಡೋ ಮುಂದೆ ಶಿವ ಅಮೋಕ್ಷದ ಮುತ್ಯ ಅಂತೀರಿ ಏನಿಲ್ಲ. ಮತ್ತೆ ಎಲ್ಲಿ ಅನ್ನೋಣ್ರಿ ಹೇಳ್ತೀರಿ, ನಮ್ಮದಾಗದು ಹೆಚ್ಚಾಗ್ಯಾವ. ಎಲ್ಲಿ ಅನ್ನೋಣ ಎಲ್ಲ ಕ್ಯಾರ್ ಖುಲ್ಲ ಅದಾರ. ಸದಾ ಬಾಯಿ ಒಳಗೆ ಅನ್ಬೇಕು, ಒಮ್ಮೆರೆ ಓಂ ನಮ ಶಿವ ಷಡಾಕ್ಷರಿ ಮಂತ್ರ ಅನ್ಬೇಕು. ಝಳಕ ಮಾಡುವಂದ ಮುಂದರೆ ಅನ್ಬೇಕು, ಕಡಿಗೆ ಪ್ರಸಾದ ಮಾಡುವ ಮುಂದರೆ ಅನ್ಬೇಕು ಓಂ ನಮ ಶಿವ ಅಂತ ಷಡಾಕ್ಷರಿ ಮಂತ್ರ. ಅದರಿಂದ ಏನಾಗ್ತದ ಕೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ನಮ್ಮ ಶಕ್ತಿಗೆ ನಮ್ಮ ಬುದ್ಧಿಗೆ ಪ್ರಚಲಿತ ಮಾಡಿಕೊಡ್ತದ. ಬುದ್ಧಿ ಸರಳ ಮಾಡ್ತಾ ಮಂತ್ರ. ಭಕ್ತಿ ಹೇಗೆ ಮಾಡ್ತಿದ ಅಂತ ಕೇಳಿದ್ರೆ, ಪ್ರಪಂಚ ಅವನು ಪ್ರಾಪಂಚಿಕ ಹೆಂಡ್ರು ಮಕ್ಕಳು ತಲ್ಲಿನಾದ ಪರಮಾತ್ಮ ನಾಮಸ್ಮರಣೆ. ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ ಕೃಷ್ಣ ಹರಿ, ಜೈ ಜೈ ರಾಮ. ಹಿಂಗ ತಾಳ ಬಾರಿಸ್ಗೋತು ಕುಂಬಾರ ಕೆಸರು ತುಳಿತಿದ. ಕೆಸರ ಗಡಿಗೆ ಮಾಡವಲ್ಲ, ಕಾಯಕ ಇತ್ತ ಕರೆ ಹಂಗೆ ಕೆಸರು ತುಳಿತಿದ್ದ. 2 ವರ್ಷ 3 ವರ್ಷನ ಕೂಸಿಗೆ ಏನ್ ಗೊತ್ತ್ರಿ, ಏನ್ ಖೂನ್ ಇರಂಗಿಲ್ಲ. ಬತ್ತು ಆಡ್ಕೋತ ಬಂದ್ಗಿರಿ. ಎಲ್ಲಿ ಅಂತ ಕೇಳಿದ್ರೆ, ತಂದೆ ಕಾಲಾಗೆ ಬತ್ತು, ಕೆಸರಿನಾಗ ಬತ್ತು. ಕೂಸಿನ ನೋಡ್ಲಿಲ್ಲವ. ಕೂಸು ಬಂದದನು ಪ್ರಜ್ಞೆ ಸದೇ ಇಲ್ಲ. ಕೂಸು ಬಂದ ಪ್ರಜ್ಞೆ ಇಲ್ಲ. ಏನ್ ನಾಮಸ್ಮರಣೆ ಒಳಗೆ ಕಾಲ ಕಡಿತದ. ವಿಠಲ 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 ಅಂತ ಹೇಳಿ ಕಾಲಾಗ ಕೂಸು ಬಂದದ. ಕೂಸಿನ ಮೈಯ ಮೇಲೆ ಕಾಲ ಇಟ್ಟ, ಕುತ್ತಿಗೆ ಮೇಲೆ ಕಾಲ ಕೊಟ್ಟ. ನಂತರ ಜಿಗಿತು, ಕೂಸಿನ ಪ್ರಾಣ ಹೊರಟು ಹೋಯಿತು. ಕೂಸಿನ ಪ್ರಾಣ ಹೊರಟೋಯ್ತು, ನೆತ್ರ ಜಿಗಿತು. ಆದ್ರೂ ಸಹಿತ ಕೂಸಿನ ಮೇಲೆ ಧಕ 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 ಕುಣಿತಾ ಇದ್ದಾನ. ವಿಠಲ ವಿಠಲ ವಿಠಲ. ವಿಠಲನ ಮೇಲೆ ಚಿತ್ತ, ಕೂಸಿನ ಮೇಲೆ ಚಿತ್ತ ಇಲ್ಲ. ಕೂಸಿನ ನೋಡಿಲ್ಲ, ಕೆಸರು ತುಳದಾನ ಕೂಸಿನ ಪ್ರಾಣ ಹೊರಟು ಹೋಗ್ಯದ. 3 ವರ್ಷದ ಕೂಸು. ವಿಠಲ ವಿಠಲ ವಿಠಲ. ಸದಾ ವಿಠಲನ ನಾಮದೊಳಗೆ ಮಗ್ನಾಗ್ಯಾನ. ಕೂಸಿನ ಪ್ರಾಣ ಹೋಗ್ಯದ. ಆದ್ರೂ ಸಹಿತ ಅವನಿಗೆ ಚಿತ್ತ ಇಲ್ಲ. ಅವಾಗ ನೋಡ್ತಾನೆ, ಬಾಜುಕಿನವ್ರು ನೋಡ್ತಾರ. ಮಾಡಿ ಮಡಿದಿದ್ದಕ್ಕೆ ಅಡಿಗೆ ಮಾಡ್ಲಿಕ್ಕತ್ತಾಳ. ಹೊರಗೆ ಓಡೋಡಿ ಬರ್ತಾಳ. ಅಯ್ಯೋ ನನ್ನ ಕಂದ ಎಲ್ಲಿ ಹೋಯ್ತು ಅಂತೇಳಿ ಬಂದ ನೋಡುದ್ರೊಳಗ ವಿಠಲ 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 ಅಂತ ಇದನ್ನ ಕೂಸಿನ ಪ್ರಾಣ ಹೋಗಿ ನೆತ್ರ ಜಿಗಿತಾ ಇದೆ. ಕರಿಮೋತಿ ಇಟ್ಯಾ ಅಂದ್ಲಕ್ಕಿ ದೇವ್ರಿಗೆ, ಏನೋ ನಿನ್ನ ನಾಮಸ್ಮರಣೆ ಒಳಗ ನನ್ನ ಗಂಡ ಕುಣಿಲ ತಾನ ಕರೆ, ನನ್ನ ಗಂಡ ಕುಣಿದು ಹೆಂಗರಿ ಆಗೋ ಲೆಕ್ಕ ಪ್ರಾಣ ಹೋಯ್ತಲ್ಲ ನನ್ನ ಕೋಶಂದ ಕರಿಮೋತಿ ಇಟ್ಯಾ, ಯಾಕೆ ಇಂತಾದ ನಮ್ಗೆ ತಾಪ ತಂದೆ ಓ ತಳಿ ಶೆಟ್ಟಿ ಏರಿ ವಿಠಲಗ ಬೈತ. ವಿಠಲಗ ಬೈದ ಕ್ಷಣಕ್ಕ ಅವಾಗ ಅರಿವು ಬತ್ತಿವನಿಗೆ. ಯಾರಿಗೆ?
ವಿಠ್ಠಲಿಗೆ ಯಾವಾಗ ಬೈಲಾತ್ರು ಕೋರಾ ಕುಂಬಾರಗರು ಬತ್ತಾನ ಏ ಭಾರಿಗೆ ಅಂದವ ಯಾಕೆ ಬೈತೆ ವಿಠ್ಠಲಗ ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ನೀನು ಹೀಗೆ ನಿಂತು ವಿಠ್ಠಲಗ ಬೈತಿ ಅಂದ್ರೆ ಇಷ್ಟಂತ ದುರ್ಗುಣ ನಿನ್ನಲ್ಲಿ ಬಂದು ಹೆಂಡತಿಗೆ ದೂರಿದೆ ಬೈತಾನೆ ಅಲ್ರಿ ವಿಠ್ಠಲಗ ಬೈಲಕ್ಕ ಕಾರಣ ಏನಂದ್ರ ನೀವು ಅವನು ನಾಮಸ್ಮರಣೆ ಮಾಡ್ಲತ್ತಿರಲ್ಲ ಬಡ್ಡಾಗ ನಮ್ಮ ಕೋಶಿನ ಪ್ರಾಣ ಹೋಗ್ಯದ್ರಿ ಪ್ರಾಣ ಹೋಗ್ಯದ ಅವಾಗ ನೋಡ್ತಾನ ಖುಷಿನ ಪ್ರಾಣ ಹೋಗ್ಯದ ಖುಷಿನ ತಗೋತಾನ ಕೆಸರ ಅಂದ ಕೈಯಾಗಿ ಹಿಡ್ದಾನ ಕೈಯಾಗಿ ಹಿಡ್ದಂತಾನ ವಿಠಲ 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 ಖುಷಿದ ಪ್ರಾಣ ಹೋಗ್ಯದಂದ್ರೆ ವಿಠಲ ನಾಮ ಬಿಡುವಲ್ಲ ಬಾಯಾಗ ಅವಾಗ ತಾನ ಹೇ ಏನೋ ಮಗುವಿನ ಯಾರ್ರಿ ಆದ್ರೆ ಮಗುವಿನ ಮೇಲೆ ಹಾಯಿಸ್ತಾರಲ್ಲ ನನ್ನ ಮೇಲೆ ಹಾಯಿಸಿ ಹೇಳ್ತಾನ ಸಾಕ್ಷಾತ್ ಪರಮಾತ್ಮ ಪಾಂಡುರಂಗ ಪ್ರತ್ಯಕ್ಷ ಆದ ಬಂಧುಗಳೇ ಪ್ರತ್ಯಕ್ಷ ಆದ ಆ ಮಗುವಿನ ಮೇಲೆ ಹಸ್ತ ಎಳೆದ ಪ್ರಾಣ ಹೋಗಿರ್ತಕ್ಕಂತ ಕೂಸ ವಿಠ್ಠಲನ ಆಶೀರ್ವಾದ ಮರಳಿ ಜೀವಂತ ಆಯ್ತು ಸಾಂಬ ಜಯನಮಂ ಪಾರ್ವತಿ ಭಕ್ತಿಗೆ ತಾವಲಿದ ಭಗವಂತ ಭಕ್ತಿಗೆ ತಾವಲಿದ ಭಗವಂತ ಅನ್ರಿ ಆ ಭಕ್ತಿಗೆ ತಾವಲಿದ ಭಗವಂತ ಭಕ್ತಿಗೆ ತಾವಲಿದ ಭಗವಂತ ಭಕ್ತಿಗೆ ತಾವಲಿದ ಮರುಳಿ ಕೂಸಿನ ಪಡೆದ ಭಕ್ತಿಗೆ ಭಕ್ತಿಗೆ ತಾವಲಿದ ಮರುಳಿ ಕೂಸಿನ ಕೊಟ್ಟ ಭಕ್ತಿಗೆ ತಾವಲಿದ ಭಗವಂತ ಭಕ್ತಿಗೆ ತಾವಲಿದ ಭಗವಂತ ಅದಕ್ಕೆ ಬಂಧುಗಳೇ ಪರಮಾತ್ಮ ಎದಕ್ಕೆ ಒಲ್ತಾನ ಅಂತ ಕೇಳಿದ್ರೆ ಭಕ್ತಿಗೆ ಒಲ್ತಾನ ನಾವು ನೀವು ಎದಕ್ಕೆ ಒಲ್ತಿದ್ದೇವೆ ಭಕ್ತಿನೂ ಇಲ್ಲ ಶಕ್ತಿನೂ ಇಲ್ಲ ಮುಕ್ತಿನೂ ಇಲ್ಲ ಹೆಂಗ ಬಂದಿದೆವು ಹಂಗೆ ಹೊಂಟಿದೆವು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಕತ್ತಲೆ ನಾವು ಹೆಂಗ ಬಂದಿದ್ದೇವಲ್ಲ ಹಂಗೆ ಹೊಂಟಿದೆವು ನಾವು ಖುಲ್ಲಾನೇ ಇದೆವು ಅದರ ಸಲುವಾಗಿ ಮನುಷ್ಯ ಜನ್ಮ ಬಂದದ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ ಈ ಮಾನವ ಜನ್ಮ ಮತ್ತೊಮ್ಮೆ ಹೊಳ್ಳಿ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಮತ್ತೊಮ್ಮೆ ಬರುವುದಿಲ್ಲ ಈ ಮತ್ತೊಮ್ಮೆ ಬರಲಾರ್ದಂಗ ಮಾಡ್ಕೋಬೇಡ್ರಿ ಇದೇ ಮಾನವ ಜನ್ಮದೊಳಗೆ ಗುರುನಾಥನ ನಾಮಸ್ಮರಣೆ ಮಾಡಿ ಪಾಸ್ ಆಗಿ ಹೋಗ್ರಿ ಅಂತಕ್ಕಂಥ ಮಹಾತ್ಮರ ಮಾತನ್ನು ಹೇಳ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಈಗಿನ ಜೀವಮಾನ ಇಷ್ಟ ಕಠಿಣದ ಸಂಸಾರ ಎಂಬೋ ನಾಗರ ಹಾವ ಹೆಡಿ ತೆಗೆದ ನಿತ್ತದ ಅತ್ತಾರ ನೋಡ್ರಿ ಸಿದ್ದನಗೌಡ್ರ ಸಂಸಾರ ಈಗ ನಂದು ಇತ್ತಿತ್ಲಾಗ ಚಂದಿಲ್ಲತ್ತಾರ ಏನ್ ನಡೆದತ್ ಕೇಳ್ಬೇಕು ಚಂದಿಲ್ರಿ ಏನ್ ಮಾಡ ಚಂದಿಲ್ಲ ನಮ್ದು ಯಾನು ಒಟ್ಟು ಚಂದಿಲ್ಲ ಚಂದ ಅದತ್ ನಿಮಗೆ ಹೇಳ್ಯಾರ ಯಾರು ಸಂಸಾರ ಸಾವೆ ಅಸುನನ ಸಾವೆ ಯಾಕೆ ಇರ್ಬೇಕು ಖರೆ ಇದ್ದು ಇಲ್ಲಾರ್ದಂಗೆ ಇರುದ ಅದ್ರೊಳಗೆ ಯಾಕಂದ್ರೆ ಯಾರು ಮಂದಿ ಮಾಡಿಲ್ರಿ ಎಷ್ಟು ಮಂದಿ ಮಾಡಿಲ್ಲ ಭಾಳ ಮಂದಿ ಮಾಡಿ ಹೋಗ್ಯಾರ ಕರೆ ಅದು ಎಂದರೆ ಪೂರ್ಣ ಆಗ್ಯದನು ಅಪೂರ್ಣದ ಅಪೂರ್ಣ ಅಂದ್ರೆ ತಿರ್ಲ ಅರ್ಧ ಯಾಕತ್ ಕೇಳಿದ್ರೆ
ಬಂಗಾರ ನೀನು ಹೇಳಿಲ್ಲ ನಿಮ್ಮ ಬಂಗಾರ ಇದು ಹೆಂಗತ್ ಕೇಳಿ ಪಾರಮಾರ್ಥ ಬಂಗಾರ ಇದ್ದಂಗ ಕಾಲ ಬಹಳ ಸೂಕ್ಷ್ಮ ಬಂದ. ಸಂಸಾರ ಎಂಬುದು ನಾಗರ ಹಾವು ಹೆಡಿ ತೆಗೆದು ಕೂತದ, ಕಪ್ಪಿಗತ್ತೆ ನಾವು ಕೂತಿದ್ದೇವೆ. ಕಪ್ಪಿ ಅನ್ಕೊಂಡಿರ್ತದ ನೋಡು ರಬ್ಬಿ. ಯಾವಾಗ ಹೋಗ್ತೇವ ಗ್ಯಾರಂಟಿ ಇಲ್ಲ. ಇನ್ನು ಕಾಳಿನೇ ಚಲೋ ಇದ್ದೋಪ ಸತ್ತತಾರ, ಮಾತಾಡ್ತೇ ಸತ್ತತಾರ. ಅದಕ್ಕೆ ಹೇಳುವುದ ಬಂಧುಗಳೇ, ಯಾರ ದೇವರ ಧ್ಯಾನಕ್ಕೆ ಬರ್ತಾರ, ಯಾರ ಸತ್ಯ ಸಂಘಕ್ಕೆ ಬರ್ತಾರ, ಯಾರ ಪಾರಮಾರ್ಥಕ್ಕೆ ಬರ್ತಾರ, ಅಧ್ಯಾತ್ಮಕ್ಕೆ ಬರ್ತಾರ, ಗುರುಗಳಿಗೆ ದಾನ ಧರ್ಮ ಪರೋಪಕಾರ ಮಾಡ್ತಾರ, ಅವರೇ ಜೀವನದೊಳಗ ಕೆಲವೊಂದು ಜನ ಬಾಳ್ತಾರಂದ್ರೆ ಏನು ಭಾಳ ಅಡ್ಡ ತಿಡ ಬಾಳಲ್ಲ. ಮತ್ತ 200-300 ವರ್ಷ ಇಲ್ಲ. ಮೊದಲು ಹೆಂಗಿತ್ರಿ? 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ ಇತ್ತು. ಮೊದಲು 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ. ಮಾಸ್ತರ ಮೊದಲದು 40ಕ್ಕೆ ನಾಚೋರತ್ತು, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ನಿನ್ನ ನಡಾ ಬಾಗಿ, 100ಕ್ಕೆ ಹೊತ್ಕೊಂಡ ಹೋಗಿ ಅತ್ಯತ್ತ. ಮೊದಲು ಎಲ್ಲಿಗೆ? 100ಕ್ಕೆ ಇಲ್ಲ, 100, 5, 10, 20 ವರ್ಷದಿಂದ ಬದುಕಿ ಬಾಳ್ಯಾರ ಕೆಲವೊಬ್ರು. 100 ಮ್ಯಾಲ ಬದುಕ್ಯಾರ. ಯಾಕ? ಸತ್ಯಯುಗ ಇತ್ತು. ಸತ್ಯದ ಮಾತು ಬಾಯಾಗ ಬರ್ತಿದ್ದು. ಕಳ್ಳ ಬೆಳ್ಳಿ ಅನ್ನೋದಿತ್ತು, ನನ್ನವರು ತನ್ನವರು ಅನ್ನೋದಿತ್ತು. ಒಬ್ಬರಿಗೆ ಮುಳ್ಳು ಮುರಿದ ಒಬ್ಬರಿಗೆ ಬ್ಯಾನ್ ಆಗ್ತಿತ್ತು, ಅವಿಶ್ಯ ಆಗ್ತಿತ್ತು. ಈಗ ಹಾಗಿಲ್ಲ. ಯಾನರು ಯಾಗೋಡಿಗೆ ತಪ್ಪಿಕೊಂಡಿರ್ತಾವೆ. 10 ಹೋಯ್ತು, 20 ಹೋಯ್ತು, 30 ಹೋಯ್ತು, 40 ಹೋಯ್ತು, 50 ಹೋಯ್ತು, 60 ಹೋಯ್ತು, 100 ಹೋಯ್ತು. ಎಲ್ಲಿಗೆ ಬಂದು ಕೂತದ ಈಗ ಜೀವನ ಅಂತ ಕೇಳಿದ್ರೆ? 10ಕ್ಕೆ ಸೂಪರ್, 20ಕ್ಕೆ ಪವರ್. 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಜುಗಾರ್. ನಿನ್ನೆ ಶಿಲಾನ್ ಹಚ್ಕೊಂಡು ಬಂದೇವ್ರಿ ಮಸ್ತಾರ ನಾವು. 30ಕ್ಕೆ ಜುಗಾರ, 40ಕ್ಕೆ ಸುಗಾರ, 50ಕ್ಕೆ ಡಿವಾರ್. ಅದು ಎಲ್ಲಿ? ಅದಕ್ಕೆ ನಿಮಗೆ ಈ ಮುತ್ಯಾನ ಪೌಳಿಗಳ ಕೈ ಮುಗಿದು ಕಾಲ ಬಿದ್ದು ಶರಣು ಶರಣಾರ್ಥಿ ಎಂದು ಹೇಳುವುದೇನಂತ ಕೇಳಿದ್ರ, ಪ್ರಪಂಚದೊಳಗಿದ್ರು ಸಹಿತ ನೀವು ಎಷ್ಟು ದೇವ್ರ ಕಡೆ ಒಲವ, ದೇವ್ರ ಕಡೆ ಭಕ್ತಿ, ದೇವ್ರ ಕಡೆ ಧ್ಯಾನ ಎಷ್ಟು ಮಾಡ್ತಿರುವ, ಆ ದೇವ್ರು ನಿಮ್ಮನ್ನು ಕಾಪಾಡೋದ, ನಿಮ್ಮನ್ನು ಕಾಪಾಡ. ನಮ್ಮ ಕೈಯಾಗಿ ಏನಿಲ್ಲ. ಸುಮ್ಮ ಬಂದಿದ್ದೆವು, ಸುಮ್ಮ ಹೋಗುದು. ಅದಕ್ಕೆ ಹೇಳ್ತಾರ ನೋಡು, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದೆ ಕೂಡುದೈತಿ ಚಂತಿಲದ ಮನಿಯಾಗ, ಚಿಂತಿಲ್ಲದೆ ಕೂಡುದೈತಿ ಚಂತಿಲದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲದೆ ಕೂಡುದೈತಿ ಜಂತಿಲದ ಮನಿಯಾಗ, ತಿಲದೆ ಕೂಡುದೈತಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಅದಕ್ಕೆ ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನಿಯಾಗ. ಮತ್ತೊಂದು ಮಾತು ಹೇಳ್ತಾರ, ಹರಿವು ನೀರು ನಮ್ಮ ಜೀವನ, 3 ದಿನದ ಈ ಯೌವನ,
ಹರಿವು ಜೀವನ, ಹರಿವು ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಯಾತಕ ಶೋಕಿ ಮಾಡತಿ ಗಳಿಕಿ, ಯಾತಕ ಶೋಕಿ ಮಾಡತಿ ಗಳಿಕಿ, ಸಾವು ಎಂಬುದು ನಿನಗೊಮ್ಮೆ ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲದ ಮನಿಯಾಗ, ಇಂತಿಲ್ಲದೆ ಕೂಡುದೈತಿ ಜಂತಿಲದ ಮನಿಯಾಗ. ಅದಕ್ಕೆ ಜೀವನದೊಳಗೆ ಯಾನೆಲ್ಲ ಮಣ್ಣಾಗ ಹೋಗುದದು ಅಂದ ಬಳಕ ಏನ್ ಮಾಡ್ಬೇಕಾಗೈತೆ ಕೇಳಿದ್ರೆ ಪರಮಾತ್ಮ ನಾಮ ಸ್ಮರಣೆ ಒಳಗೆ ಕಾಲಹರಣ ಮಾಡೋದು. ಅದಕ್ಕೆ ಹೇಳ್ತಾರ ನೋಡು, ನಿನ್ನೆ ಯುಗ ಮುಗಿದವು. ಎಷ್ಟು ಯುಗ ಮುಗಿದವ್ರು ನಿನ್ನಿನ ದಿವಸ? 2 ಯುಗದಾಗ ಸೇವೆ ಮಾಡಿದ್ದಾನ ಅಂಶದ ಮುತ್ತಿ. ಯಾವ ಋಷಿ? ಅಭ್ಯಂಗತ ಯುಗದಾಗ ಅಂಬ ಋಷಿ, ಅವ್ಯಕ್ತ ಯುಗದಾಗ ದೌಮ್ಯ ಋಷಿ. 7 ಯುಗ ಮಾಡಿದ್ದಾನ. 2 ಯುಗ ಮುಗಿದಾವ ಶಿವದೊಳಗೆ. ಭಕ್ತಿ ಒಳಗ ತಲ್ಲೀನಾಗಿದ್ದಾನ. ಏನ್ ಬೇಡ್ತಿ ಬೇಡಂದ ಕೂಡಲೇಪ್ಪ ಏನೂ ಬೇಕಾಗಿಲ್ಲ ನಮಗ. ನಿನ್ನ ಪಾದ ಸೇವಾ, ನಿನ್ನ ಆಶೀರ್ವಾದ, ನಿನ್ನ ಅನುಗ್ರಹ ಸದಾವ ಇದು ಒಂದೇ ಇರ್ಲತ್ತೆ ಬೇಡ. ನಮಗೆ ಯಾರೇ ಅವ 2 ಯುಗ ಮಾಡಿದ್ರು ಬೇಡಿಲ್ಲ, 7 ಯುಗ ಮಾಡಿದ್ರೆ ಬೇಡಿಲ್ಲ. ನಮಗ ಅಕಸ್ಮಾತ್ ಪರಮಾತ್ಮ ಪ್ರತ್ಯಕ್ಷ ಆಗ್ಬೇಕು ನೋಡ್ರಿ. ಏನ್ ಬೇಡ್ತೀರಿ ಬೇಡ್ರಿ, ನಿಮಗೆ ಬೇಡಿದ ಕೊಡ್ತೇವೆ ಅನ್ಬೇಕು. ಏನ್ ಬೇಡ್ತಿ ಮಾಸ್ತರ ನೀ? ಏನ್ ರೊಕ್ಕ ರೂಪಾಯಿ ಬೇಡುದು ಎಡ್ಡೆ ನಾವು. ದೇವರ ನನಗೆ ಎಂದೂ ಸಾವು ಬಂದಿರಬಾರ್ದು. ಸಾವು ಬಂದಿರಬಾರ್ದು ಬಿಡ್ತದ ಎಂದರೆ ಮಾಡುದೆಲ್ಲ ಮಾಡಿದ್ರೆ ಆಡಿ ಸಾವು ಬಂದಿರಬಾರ್ದು ಬೇಡಿದ್ರೆ ಹೆಂಗ ಬಿಟ್ಟಿತ್ತು. ಮತ್ತೊಂದು ಬೇಡುದು ಮಗ್ಗಲಿಕಿನ ಹೊಲ ಒಂದು ನನಗೆ ಆಗಂಗ ಮಾಡು ದೇವರ. ಬಿಡಂಗಿಲ್ಲ, ಎಂದೂ ಬಿಟ್ಟಿಲ್ಲಿದು. ಯಾಕಂತ ಕೇಳಿದ್ರೆ ಯಾರಿಗೆ ತಪ್ಪಿಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಇದು ಬಿಟ್ಟಿಲ್ಲ ಯಾರ್ಯಾರಿಗೆ. ಹಂಗ ನಾವು ದೇವ್ರ ಬಲ್ಯಕ್ಕೆ ಯಾನ್ ಬೇಡಬೇಕು ಅನ್ನೋದು ಬೇಕು ನಮ್ಮಲ್ಲಿ ಜ್ಞಾನ. ಮೊದಲು ಏನ್ ಬೇಡ್ಬೇಕು ಅನ್ನೋದು ಜ್ಞಾನ ಬೇಕು. ಪರಮಾತ್ಮಗದವ್ರು ನೀವು ಬ್ಯಾಂಕ್ದಾಗ ರೊಕ್ಕ ಇಟ್ರಿ ಅಂದ್ರೆ ಬ್ಯಾಂಕ್ನಂತೇಳಿ ಬ್ಯಾಂಕ್ನ ಸಾಹೇಬ್ ಬಲ್ಯಕ್ಕೆ ಹೋದ್ರೆ ಪಾಸ್ಬುಕ್ದಾಗ ರೊಕ್ಕ ಇರ್ತಾವ, ಸಹಿ ಮಾಡೋಣ. 1 ಲಕ್ಷ ರೂಪಾಯಿ ಇಟ್ಟಿದ್ರಪ್ಪ ಅಂದ್ರೆ 50,000 ಬೇಡ್ದು ಕೊಡ್ತಾನೆ, 70 ಬೇಡ್ದು ಕೊಡ್ತಾನೆ, 80 ಬೇಡ್ದು ಕೊಡೋ, 90 ಬೇಡ್ದು ಕೊಡ್ತಾನೆ. 100 ಬೇಡಿದ್ರೆ ಎಷ್ಟು 1 ಲಕ್ಷ ಬೇಡಿದ್ರೆ ಕೊಡ್ತಾನೆ. ರೊಕ್ಕ ಇಟ್ಟಿದ್ದೀರಿ 1 ಲಕ್ಷ, 1 ಲಕ್ಷ ತನ ಕೊಡ್ತಾನ. 1 ಲಕ್ಷದ 1 ರೂಪಾಯಿ ಬೇಡಿದ್ರೆ ಗಡ್ಡಿ ಕೊಡ್ತಾನ. ಯಾಕೆ ರೊಕ್ಕ ಇಲ್ಲ. ಹಂಗ ನಾವು ಪುಣ್ಯ ಎಟ್ಟಿ ಇಟ್ಟಿದೆವು ಅಟ್ಟೇ ದೇವ್ರ ಬಲ್ಯಕ್ಕೆ ಬೇಡ್ಬೇಕು. ನಾವು ತರೋದು ಯಾವ್ದು ಕಡಿ, ಬೇಡುದು 10 ಹರಿಕೆ. ದೇವ್ರ ಹ್ಯಾಂಗ ಕೊಡ್ಲಿಕ್ಕೆ ಸಮರ್ಥ? ದೇವ್ರೇನು ದೇವ ದೇವ ಹೇ ಬಾಜಾರ್चा भाजीपाला नाही. ದೇವ್ರೇನು ಕಾಯಿಪಾಲದಂಗ ಬಾಜಾರ್ದನ ಕಾಯಿಪಾಲಿ ಅಲ್ಲ ಅವ್ ಕೊಡ್ಲಾಕ. ದೇವರು ಅಂದ್ರೆ ಅವನಿಗೆ ದೇಹ ಅಂದ್ರ ದೇಹವಿಲ್ಲದ, ರೂ ಅಂದ್ರೆ ರೂಪಿಲ್ಲದ, ಅಂದ್ರ ವರುಣಿಲ್ಲದ ದೇವರು ಅಂತ ಕರೀತೀವಿ. ನಾವು ಮೂರ್ತಿ ಮಾಡಿಟ್ಕೊಂಡಿದ್ದೇವೆ. ಪರಮಾತ್ಮ ಹೇಗೆ ಇರಬೇಕು ಅಂತ ನಾವು. ಹಂಗ ನಾವು ಏನ್ ಮಾಡುದು ಅಂತ ಕೇಳಿದ್ರೆ ಏನು ಪರಮಾತ್ಮನ ಬಳಿಕೆ ಏನು ಬೇಡಬೇಕಂತಕ್ಕಂಥದ್ದು ಕೇಳುವುದು. ಆಗ 2 ಯುಗದಲ್ಲಿ ಭಕ್ತಿ ಮಾಡಿದ್ರು ಸಹಿತ ಏನೇನು ಬೇಡಲಿಲ್ಲ. ಕೊನೆಯದೇ 3ನೇ ಯುಗಕ್ಕೆ ಹೋಗುತ್ತಾ ನಮ್ಮ ಮನರಣ್ಯ ಯುಗ. ಮನರಣ್ಯ ಯುಗದಲ್ಲಿ ರೋಮೇಶ ಋಷಿ ಆಕಿರಿಂದ ಸೇವೆ ಮಾಡ್ತಾ ಇದ್ದ. ನಾವು ಎಲ್ಲಿ? ರಸ್ತು ಪಾತಾಳದೊಳಗೆ ಸೇವೆ. ರಸ್ತು ಪಾತಾಳದೊಳಗೆ ಹೇಗೆ ಮಾಡ್ತಿದ್ದ ಅಂತ ಕೇಳಿದ್ರೆ ಸದಾವ ಕಾಲದಲ್ಲಿ ಏಕಾಗ್ರ ಮಗ್ನಾಗಿ ಕೂತ ಓಂ ನಮಃ ಶಿವಾಯ, ಓಂ
ರೋಮ ರೋಮಗಳೆಲ್ಲ ನರನಾಡಿಗಳೆಲ್ಲ ತನ್ನ ಮೈ ರೋಮಾಂಚನೆಲ್ಲ ಓಂ ನಮ ಶಿವ ಎಂದು ಮಂತ್ರ ನುಡಿತಿತ್ತು ಬಂದು. ಒಮ್ಮೆ ಮನರಣ್ಯ ಯುಗದಲ್ಲಿ ಸೇವೆಯನ್ನು ಮಾಡಿತ್ತುಕೊಳ್ತಾಗ ಏನಾಯ್ತು ಅಂತ ಹೇಳಿ ನಾರದ ಮಹರ್ಷಿಗಳು ಇಂದ್ರ ಸಭೆಯೊಳಗೆ ಚಿಂತೆ ಆಯಿತು ಎಲ್ಲರಿಗೆ. ಇಂಥ ಕಠೋರವಾಗಿರ್ತಕ್ಕಂಥ ಋಷಿ ತಪಶ್ಚರ್ಯ ಮಾಡ್ಲಿಕ್ಕತ್ತಾನ, ಯಾರು ಇರಬೇಕು? ಗಡ್ಡದೊಳಗ ಜಟ್ಟಿ ಮನೆ ಮಾಡಿದ್ದು, ತಲೆ ಮ್ಯಾಲ ಜಟ್ಟಿ ಮನೆ ಮಾಡಿದ್ದು, ಅವನು ಉಗುರುಗಳೆಲ್ಲ ಶಿಂಬಿಗಟ್ಟಿದ್ದು, ಆದ್ರೂ ಸಹಿತ ನಾಮಸ್ಮರಣೆ ಓಂ ನಮ ಶಿವಾಯ ಸದಾ ನುಡಿ. ಘನಘೋರವಾಗಿರ್ತಕ್ಕಂಥ ಗುರುನಾಮ ಸ್ಮರಣೆ ನಡೆದ ಕ್ಷಣಕ್ಕ ಗೈತಿರುವಾಗ ಇಂದ್ರ ಸಭಾ ಒಮ್ಮೆ ನಡಗಿತು. ಇಲ್ಲಿ ನಾವು ಹೆಂಗೆ ಚರ್ಚೆ ಮಾಡ್ತೇವೆ ಹಂಗೂ ದೇವಲೋಕದೊಳಗೆ ಇಂದ್ರ ಸಭಾ ಅದ. ಎಲ್ಲಾ ದೇವತರು ಇಂದ್ರ ಸಭೆ ನಡೆದಾಗ ಅವಾಗ ಕೇಳ್ತಾನ ತ್ರಿಲೋಕ ಸಂಚಾರಿ ನಾರದ, ಆ ಋಷಿ ತಪಶ್ಚರ್ಯ ಭಂಗ ಮಾಡಿ ಬರ್ಲಕ್ಕ ನನಗೆಷ್ಟು ಸಮಯ ಅಂದವ. ಹೋಗಾನ ಭಕ್ತಿ ಕೆಡಿಸಿ ಬರ್ತೀನಿ ಅಂದವ. ಅವಾಗ ಹೇಳ್ತಾನ ಪರಮಾತ್ಮ, ನಿನ್ನ ಕೈಯಿಂದ ಸಾಧ್ಯವಾಗುವುದಿಲ್ಲ. ಘನಘೋರವಾಗಿರ್ತಕ್ಕಂಥ ತಪಶ್ಚರ್ಯ ಮಾಡುತ್ತಿರುವ ಋಷಿ ಇದ್ದಾನ, ನೀವು ಹೋಗಿ ಅವಮಾನಕ್ಕೆ ಗುರಿ ಆಗಬೇಡ ಅಂತ ಇದ್ದಾನೆ. ಅವಮಾನಕ್ಕೆ ಗುರಿ ಆಗಬೇಡ ಅಂದ ಕೂಡ್ಲೇನೆ ಅವಾಗ ಇದ್ದಾನೆ, ಛೇ ನಾನು ಹೋಗಿ ತಪ ಭಂಗ ಮಾಡಿ ಬರ್ತೀನಿ, ಒಟ್ಟೆ 3 ಗಳಿಗೆ ಒಳಗತ್ ಹೇಳ್ದ. 3 ಗಳಿಗೆ ಒಳಗ ತಪ ಭಂಗ ಮಾಡಿ ಬರ್ತೀನಿ ಎಂದು ಹೋದ. ಹೋಗಿ ಋಷಿ ಮುಂದೆ ನಿಂತು ಕೂಗಲಾಕ ಚಾಲು ಮಾಡ್ದ, ಹಾಡ್ಲಾಕತ್ತ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ನಾರಾಯಣ ನಾಮ ಸರ ನಾರಾಯಣ 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 ಅಂತ ಕೂಗಲಕ್ಕೆ ಚಾಲು ಮಾಡ್ದ. ಋಷಿಯನ್ನು ತನ್ನ ಸೇವೆಯನ್ನು ಬಿಡಲಿಲ್ಲ. ಋಷಿ ಸೇವೆ ಬಿಡಲಿಲ್ಲ, ಸೇವೆ ಒಳಗೆ ತಲ್ಲೀನಾಗಿದ್ದ. ಆವಾಗ ಕೂಗದ. 3 ತಾಸು ಹೋಯ್ತು, 3 ಗಳಿಗೆ ಹೋಯ್ತು, 3 ದಿವಸ ಹೋಯ್ತು ಕರಿ, ಆದ್ರೂ ಸಹಿತ ತನ್ನ ಸೇವೆಯನ್ನು ಬಿಡಲಿಲ್ಲ. ಅವಾಗಂತ ಇದ್ದಾನ, ನಾ ಇಷ್ಟೊಂದು ನಿನ್ನ ಭಕ್ತಿ ಕೆಡಿಸ್ಬೇಕಂತ ಬಂದ್ರು ಸಹಿತ ನೀ ಕಣ್ಣು ತೆರೆಯುವಲ್ಲೆಲ್ಲ ಹೇಗ ಮಾಡ್ಬೇಕು ಅಂತ ಕೇಳಿ ಋಷಿ ಒಂದು ತಪಶ್ಚರ್ಯ ಹೇಗಿತ್ತ ಕೇಳಿ 12 ವರ್ಷ ಆಯ್ತದ ಒಂದು ಪಟ್ಟ ಅಂತ ಕರೀತಾನ. ಏನು 12 ವರ್ಷಕ್ಕೆ ಒಂದು ಪಟ್ಟ. 12 ವರ್ಷ ಆಯ್ತಪ್ಪ ಅಂದ್ರೆ ಒಮ್ಮೆ ಕಣ್ಣು ತೆರೆದು ಮತ್ತೆ ಕಣ್ಣು ಮುಚ್ಚಿಬಿಡ. ಈ ನಾರದ ಇನ್ನು ಕೊನೆಗೆ ಮರಳಿ ಬರ್ಬೇಕಂತ ಬರ್ಲಾಕ ಕಣ್ಣು ತೆರೆದ ಋಷಿ. ಕಣ್ಣು ತೆರೆದು ಕಣ್ಣು ಮುಚ್ಚುತ್ತಾನ. ನಾರದಂದ ಭಕ್ತಿ ಹಾಳಾಯ್ತಂದವ, ಭಕ್ತಿ ಹಾಳಾಯ್ತಂದ. ಕಣ್ಣೇನು ಮುಚ್ಚದ ಮತ್ತೆ ನಿತ್ತ, ಮತ್ತೆ ಹಾಳಕ್ ಚಾಲು ಮಾಡ್ದ. ನಾರಾಯಣ 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 ಮತ್ತೆ ಹಾಳಕ್ ಚಾಲು ಮಾಡ್ದ. ಹೌಸಾಗಿತ್ತು, ಕಣ್ಣು ತೆರೆದ ಭಕ್ತಿ ಹಾಳಾಯ್ತ ತಿಳ್ಕೊಂಡಿದ್ನಿ. ಮತ್ತೆ ಕಣ್ಣು ಮುಚ್ಚದ, ಇನ್ನೊಮ್ಮೆ ಕಣ್ಣು ತೆರಿ, ನನಗಾಗಿ ನಾ ಹೋಗಿ ಮ್ಯಾಲ ಹೇಳಾವದಿನ ಶಿವನಿಗೆ ಭಕ್ತಿ ಹಾಳು ಮಾಡಿ ಬನ್ನಿ ಅಂತ ಇದ್ದಾನ. ಕಣ್ಣು ತೆರೀಲಿಲ್ಲ, ಯಾಕೆ ಮುಗಿತದು 12 ವರ್ಷಕ್ಕೆ ಒಂದು ಪಟ್ಟದ. ಅವಾಗ ಕಣ್ಣು ತೆರೆದ ಕಣ್ಣು ಮತ್ತೆ ಮುಚ್ಚಾನ, ಸೋಲಿಲ್ಲ. ಮರಳಿ ನಾರಾಜಾದ, ಅಪಮಾನ ಆದ. ಹೋಗಿ ಶಿವನ ಬಲ್ಯಕ್ಕೆ ಮ್ಯಾಲ ಹೇಳ್ತಾ ಇದ್ದಾನೆ, ಪರಮಾತ್ಮ ಹೇಳ್ತಾ ಇದ್ದಾನೆ. ಆಗಲಿಲ್ಲ ಭಕ್ತಿ ಭಂಗ. ಏನಾಯ್ತು? ಯಪ್ಪ 3 ಗಳಿಗೆ ಹೋಗುತ್ತೆ ಅಂತ 3 ದಿವಸ ಆದ್ರೂ ನನಗಾಗಲಿಲ್ಲ. ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದು, ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿ ಕೇಳಿದಾಗ ನಾ ಮೊದಲೇ ಹೇಳಿದ್ನಿ, ಅಂತ ಭಕ್ತಿವಾನ, ಅಂತ ಶಕ್ತಿವಾನ, ಅಂತ ತಪಶ್ಚರ್ಯವಾನ ಯಾರಾದ್ರೂ ಇದ್ರೆ ಅವ ರೋಮೇಶ ಋಷಿ ಇದ್ದಾನ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಡ್ತಾನೆ.